ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಕೇಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಕೇಕ್ನ ನಾನು ಮೊಟ್ಟೆ ಇಲ್ಲದೆ ಮತ್ತು ಮೈದಾ ಇಲ್ಲದೆ ಅವನ್ ಇಲ್ಲದೆ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ, ಆವಾಗಲೇ ನಿಮಗೆ ಗೊತ್ತಾಗೋದು. ಇವಾಗ ನಾನಿಲ್ಲಿ ರವೆ ತೊಗೊಂಡಿದ್ದೀನಿ. ಇದು ನಾವು ಯಾವಾಗಲೂ ಉಪ್ಮಾ ಎಲ್ಲ ಮಾಡ್ತೀವಲ್ಲ ಆ ರವೆನೇ ಫ್ರೆಂಡ್ಸ್. ಇದನ್ನು ಬಾಂಬೆ ರವೆ ಅಂತಲೂ ಕರೀತಾರೆ. ಇದನ್ನು ನಾನು 2 ಕಪ್ ಅಷ್ಟು ತೊಗೊಂಡಿದ್ದೀನಿ. ಒಂದು ಬಟ್ಲನ್ನ ಮೆಜರ್ಮೆಂಟ್ ಸೆಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ನಾನಿಲ್ಲಿ ಬಟ್ಲಿಂದ ತೋರಿಸ್ತಾ ಇದ್ದೀನಿ. ಈ ಒಂದು ಬಟ್ಲಿಂದ ನಾನು 2 ಬಟ್ಲು ರವೆ ತೊಗೊಂಡಿದ್ದೀನಿ. ಇವಾಗ ಒಂದು 6ರಿಂದ 7 ಏಲಕ್ಕಿ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಫ್ಲೇವರ್ ತುಂಬಾ. ಆಮೇಲೆ ಯಾವ ಬಟ್ಲಿಂದ 2 ರವೆ ತೊಗೊಂಡಿದ್ನೋ ಅದರಿಂದ 1 ಬಟ್ಲು ಸಕ್ಕರೆನ ಹಾಕೋತಾ ಇದ್ದೀನಿ. ಮೆಜರ್ಮೆಂಟ್ ತುಂಬಾ ಮುಖ್ಯ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಹೇಳೋ ಮೆಜರ್ಮೆಂಟ್ನ ಪರ್ಫೆಕ್ಟಾಗಿ ನೋಡ್ಕೊಳ್ಳಿ. ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ನಾವು. ಇವಾಗ ತೋರಿಸ್ತೀನಿ ನೋಡಿ ಯಾವ ಥರ ಇರಬೇಕು ಅಂದರೆ. ಫುಲ್ ಫೈನ್ ಪೌಡ್ರ್ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ತರಿಯಾಗಿರಬೇಕು. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಮುಟ್ಟಿದ ತಕ್ಷಣ ನಿಮಗೆ ಫೀಲ್ ಆಗುತ್ತೆ. ಸ್ವಲ್ಪ ರವೆ ಥರ ಇರಬೇಕು. ಇಲ್ಲಿ ಇವಾಗ ಈ ಕೇಕ್ಗೆ ನಾನು ಸ್ವಲ್ಪ ಮ್ಯಾಂಗೋ ಪ್ಯೂರಿನ ಆ್ಯಡ್ ಮಾಡ್ತೀನಿ. ಮ್ಯಾಂಗೋ ಕೇಕ್ ಅಂತಲೇ ಅನ್ಕೋಬೋದು ನೀವು ಇದನ್ನು. ಇವಾಗ ಹೇಗೋ ಮ್ಯಾಂಗೋ ಸೀಸನ್ ನಡೀತಾ ಇದೆಯಲ್ಲ, ಅದಕ್ಕೆ ಮ್ಯಾಂಗೋನು ಆ್ಯಡ್ ಮಾಡೋಣ ಅಂತ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ಲೇವರ್. ನೀವು ಕೂಡ ಟ್ರೈ ಮಾಡಿ ಒಂದು ಸರ್ತಿ. ಇವಾಗ ಯಾವ ಬಟ್ಲಿಂದ ರವೆ ಮತ್ತು ಸಕ್ಕರೆ ತೊಗೊಂಡಿದ್ನೋ ಅದೇ ಬಟ್ಲಿಂದ 1 ಬಟ್ಲಷ್ಟು ನಾನು ಮಾವಿನಕಾಯಿನ ಈ ಥರ ಚಾಪ್ ಮಾಡಿ ತೊಗೊತಾ ಇದ್ದೀನಿ. ಒಂದು ಮಾವಿನಕಾಯಿ ಹಣ್ಣಾಗಿರೋದು, ಚೆನ್ನಾಗಿರೋ ಮಾವಿನ ಹಣ್ಣನ್ನ ತೊಗೊಳ್ಳಿ. ಯಾಕಂದರೆ ಇದರಲ್ಲಿ ಸ್ವೀಟ್ನೆಸ್ಸು ಚೆನ್ನಾಗಿರುತ್ತೆ. ಆಮೇಲೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕೇಕ್ಗೆ. ಅದಕ್ಕೋಸ್ಕರ ನೋಡಿ ನಾನಿಲ್ಲಿ 1 ಮಾವಿನಕಾಯಿನ ತೊಗೊಂಡಿದ್ದೆ. ಬಟ್ಲಿಗೆ ಹಾಕೊಂಡ್ರೆ ಅದು ಕರೆಕ್ಟಾಗಿ 1 ಬಟ್ಲಾಗಿದೆ. ನೋಡಿ ಇವಾಗ ಒಂದು ಬುಟ್ಟಿ ತೊಗೋತಾ ಇದ್ದೀನಿ. ಇವಾಗ ನಾನು ರವೆನ ಮತ್ತು ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ. ಯಾವ ಪಾತ್ರೆಯಲ್ಲಿ ನೀವು ಅದನ್ನು ಬ್ಯಾಟರ್ ರೆಡಿ ಮಾಡ್ಕೋತಿರೋ ಅದೇ ಪಾತ್ರೆಗೆ ಹಾಕೊಂಬಿಡಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಎಲ್ಲನೂ ಹಾಕ್ಕೊಂಡಿದ್ದಾಯಿತು. ಇವಾಗ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ನೀಟಾಗಿ ಮಿಕ್ಸ್ ಆಗಲಿ ಅಂತ. ಆಲ್ರೆಡಿ ಮಿಕ್ಸಿಲಿ ಮಿಕ್ಸ್ ಆಗಿರುತ್ತೆ, ಆದರೂ ಕೂಡ ಒಂದು ಸರ್ತಿ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಯಾವ ಜಾರಲ್ಲಿ ನಾನು ರವೆನ ಮತ್ತು ಸಕ್ಕರೆನ ರುಬ್ಕೊಂಡಿದ್ನೋ ಅದೇ ಜಾರ್ಗೆ ಮ್ಯಾಂಗೋನ ಹಾಕೋತಾ ಇದ್ದೀನಿ. ಇವಾಗ ಮಾವಿನಕಾಯಿನ ಹಾಕ್ಕೊಂಡಿದ್ದೀನಿ. ಇವಾಗ ಯಾವ ಬಟ್ಲಿಂದ ಮಾವಿನಕಾಯಿ ಹಾಕ್ಕೊಂಡಿದ್ದೀರೋ ಅದೇ ಬಟ್ಲಿಂದ ನಾನಿಲ್ಲಿ ಅರ್ಧ ಬಟ್ಲಷ್ಟು ಕೆನೆ ಸಮೇತ ರೂಮ್ ಟೆಂಪ್ರೇಚರಲ್ಲಿರುವಂಥ ಹಾಲನ್ನ, ಕಾಯಿಸ್ಕೊಂಡಿರುವಂಥ ಹಾಲನ್ನ ರೂಮ್ ಟೆಂಪ್ರೇಚರಲ್ಲಿ ಇತ್ತು ಫ್ರೆಂಡ್ಸ್, ಅದನ್ನು ಹಾಕ್ಕೊಂಡಿದ್ದೀನಿ. ಕೆನೆ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಂತ. ಇವಾಗ ನೋಡಿ ಫೈನ್ ಪ್ಯೂರಿ ಮಾಡ್ಕೊಳ್ಳಿ. ಒಂಚೂರು ಅದರೊಳಗಡೆ ಮಾವಿನಕಾಯಿ ಪೀಸಸ್ ಇರಬಾರ್ದು. ನೋಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಇರಬೇಕು ಅಂದರೆ. ನೋಡಿ ಕ್ರೀಮಿ ಟೆಕ್ಸ್ಚರ್ ಇದೆ ನೋಡಿ, ಈ ಥರ ಕ್ರೀಮಿ ಟೆಕ್ಸ್ಚರ್ ಇರಬೇಕು. ಮಾವಿನಕಾಯಿ ಪಲ್ಪ್ ಎಲ್ಲ ಅದ್ರೊಳಗಡೆ ಇರಬಾರ್ದು. ಇವಾಗ ಇದನ್ನು ಕೂಡ ಎತ್ತಿ ನಾವು ಸಕ್ಕರೆ ಮತ್ತು ರವೆ ಮಿಕ್ಸರ್ಗೆ ಹಾಕೊಂಡ್ಬಿಡೋಣ. ನೋಡಿ ಈ ಥರ ಎಲ್ಲನೂ ಹಾಕೊಂಡ್ಬಿಡೋಣ. ಇಲ್ಲಿ ಮೆಜರ್ಮೆಂಟ್ನ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಬಟ್ಟಲನ್ನ ಸೆಟ್ ಮಾಡ್ಕೊಂಬಿಡಿ ನೀವು. ಇವಾಗ ನೋಡಿ ಇದಕ್ಕೆ ಮಿಕ್ಕಿರುವಂಥ ಜಾರಿಗೆ ಏನು ಸ್ವಲ್ಪ ಮಿಕ್ಕಿತ್ತಲ್ಲ ಪ್ಯೂರಿ, ಅದಕ್ಕೆ ಒಂದು 3ರಿಂದ 4 ಟೀ ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ಮತ್ತೆ ಒಂದು ರೌಂಡ್ ತಿರುಗಿಸ್ಕೊಂಡಿದ್ದೀನಿ. ನೋಡಿ ತಿರುಗಿಸ್ಕೊಂಡ್ಮೇಲೆ ಇವಾಗ ಇದನ್ನು ಕೂಡ ಸೇರಿಸ್ಕೊಂಡ್ಬಿಡೋಣ. ಸ್ವಲ್ಪ ಮಾವಿನ ಹಣ್ಣು ಅದರೊಳಗಡೆ ಪಲ್ಪೆಲ್ಲ ಇರುತ್ತಲ್ಲ ಅದನ್ನು ಕೂಡ ಹಾಕೊಂಡ್ಬಿಡೋಣ ಅಂತ. ನಾನಿಲ್ಲಿ ಟೋಟ್ಲಿ 1 ಕಪ್ ಹಾಲು ಬೇಕೇ ಬೇಕು. ಒಂದೊಂದು ಸರ್ತಿ ಏನಾಗುತ್ತಂದರೆ ಮಾವಿನಕಾಯಲ್ಲಿ ಸ್ವಲ್ಪ ರಸದಂಶ ಜಾಸ್ತಿ ಇರುತ್ತೆ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ ನಾನು ಸ್ವಲ್ಪನೇ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಮಾತ್ರ ಫುಲ್ ಒಂದು ಬಟ್ಲು ನಮ್ಗೆ ಹಾಲು ಬೇಕೇ ಆಗುತ್ತೆ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮ್ಗೆ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಮಾತ್ರ ತುಂಬಾ ಮುಖ್ಯ. ನೋಡಿ ನಾನು ಯಾವ ರೀತಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನೋ ಅದೇ ಥರ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಬೇಕು. ಈ ಥರ ನಾವು ಫುಲ್ಲು ಗರಗರ ಅಂತ ತಿರುಗಿಸಂಗಿಲ್ಲ, ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೇಕ್ ಮಾಡಬೇಕು ಅಂದರೆ. ಇಲ್ಲಿ ಮಿಕ್ಸಿಂಗ್ ತುಂಬಾ ಮುಖ್ಯ. ಅದಕ್ಕೆ ನಿಮಗೆ ಹೇಳಿದ್ದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋನ ನೋಡಿ ಅಂತ. ಆಮೇಲೆ ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಂದರೆ ಪೋರಿಂಗ್ ಕನ್ಸಿಸ್ಟೆನ್ಸಿ ಅಂತಾರೆ ನೋಡಿ, ಹಿಂಗೆ ಎತ್ತು ಹಾಕಿದ ತಕ್ಷಣ ಬೀಳಬಾರ್ದು. ಅಂದರೆ ಅದು ತುಂಬ ತೆಳ್ಳಗಾಗಿ ಹೋಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಬ್ಯಾಟರ್ ತುಂಬ ತೆಳ್ಳಗಿದ್ರೆ ನೀವು ಏನದು ಕಂಟೈನರ್ಗೆ ಹಾಕೊತಿರಲ್ಲ ಬೇಕ್ ಮಾಡೋವಾಗ, ಬ್ಯಾಟರ್ ಹೋಗಿ ಫುಲ್ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ. ಆಮೇಲೆ ಅದು ಯೂಸ್ ಆಗೋಲ್ಲ ಫ್ರೆಂಡ್ಸ್, ಕೇಕ್ ಅಷ್ಟು ಚೆನ್ನಾಗಾಗಲ್ಲ. ಇವಾಗ ಅದನ್ನು ಸೆಟ್ ಮಾಡೋಕ್ಕೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಒಂದು 40 ನಿಮಿಷ 50 ನಿಮಿಷ ಸೆಟ್ ಆಗಬೇಕು. ಅದು ರವೆನ ಸೈಡಲ್ಲಿ ಎತ್ತಿಟ್ಕೊಂಬಿಡಿ. ಬಟರ್ ಕೂಡ ಬೆಲ್ಟ್ ಮಾಡಿ ತಣ್ಣಗೆ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಬಟರ್ ಕೂಡ ಮೆಲ್ಟ್ ಮಾಡಿ ತಣ್ಣಗಾಗಕ್ಕೆ ಇಟ್ಬಿಟ್ಟಿದ್ದೀನಿ. ಅದು ಕೂಡ ಒಂದು 50 ನಿಮಿಷ ನೆನಿಬೇಕು. ಅಲ್ಲಿವರೆಗೂ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪು ನೀವು ಸಣ್ಣ ಉಪ್ಪನ್ನೇ ತೊಗೊಳ್ಳಿ, ಉಪ್ಪಿಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ಇವಾಗ ನೋಡಿ 45 ಮಿನಿಟ್ಸ್ ನಾನು ಇದನ್ನು ನೆನೆಗೆ ಬಿಟ್ಟಿದ್ದೆ. ನಾನು ಫಸ್ಟ್ ಮಾಡಿದಾಗ ನೋಡಿ ತುಂಬ ತೆಳ್ಳಗಿತ್ತು. ಇವಾಗ ರವೆ ಎಲ್ಲ ಉಬ್ಬಿ ಕನ್ಸಿಸ್ಟೆನ್ಸಿ ಕೂಡ ನೋಡ್ತಾ ಇರ್ಬೋದು ಜಾಸ್ತಿ ಆಗಿದೆ. ಇವಾಗ ನೋಡಿ ಬಟರ್ ನಾನು ಆವಾಗಲೇ ಮೆಲ್ಟ್ ಮಾಡಿ ರೂಮ್ ಟೆಂಪ್ರೇಚರ್ಗಿದೆ, ಇದನ್ನು ಕೂಡ ಒಂದು 4 ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನೋಡಿ 3, ಇವಾಗ 4
4 ಟೀ ಸ್ಪೂನಷ್ಟು ಹಾಕ್ಕೊಂಡು ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ಅಂದ್ಬಿಟ್ಟು ಮತ್ತೆ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಟೋಟ್ಲಿ 5 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಬಟರ್ ಇಲ್ಲ ಅಂದರೆ ಏನು ಟೆನ್ಷನ್ ಇಲ್ಲ ಫ್ರೆಂಡ್ಸ್, ತುಪ್ಪನೂ ಹಾಕೋಬೋದು, ಇಲ್ಲಾಂದರೆ ಆಯಿಲ್ ಕೂಡ ಹಾಕೋಬೋದು. ಬಟ್ ಎಲ್ಲನೂ ರೂಮ್ ಟೆಂಪ್ರೇಚರೇ ಇರಬೇಕು. ಯಾವುದನ್ನು ಫ್ರಿಜ್ಜಿಂದ ಎತ್ತಿ ತಂದಿರೋದಾಗಲಿ ಬಿಸಿ ಆಗಲಿ ಏನು ಹಾಕೋಕೆ ಹೋಗಬೇಡಿ. ಪ್ರತಿ ಒಂದು ಇಂಗ್ರೀಡಿಯೆಂಟ್ನು ನಾವು ಇಲ್ಲೇನು ಕೇಕ್ ಯೂಸ್ ಮಾಡ್ತೀವಲ್ಲ ಎಲ್ಲ ರೂಮ್ ಟೆಂಪ್ರೇಚರಲ್ಲೇ ಇರಬೇಕು. ನೋಡಿ ಮತ್ತೆ ತಿರ್ಗಾ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಲ್ಲ ಆಗಿದೆ. ಇವಾಗ ನಾನೊಂದು ಕೆಲವೊಂದು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸು ಫುಲ್ಲಿ ಆಪ್ಷನಲ್, ಇಲ್ಲಿ ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನು ಇಲ್ಲಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾನ ನಾನು ಮೂರೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ ನೀವು. ಆಮೇಲೆ ಒಂದು ಸ್ವಲ್ಪ ಟುಟ್ಟಿ ಫುಟಿನೂ ನನ್ನ ಹತ್ರ ಇತ್ತು ಫ್ರೆಂಡ್ಸ್, ಅದನ್ನು ಸ್ವಲ್ಪ ಮೈದಾ ಹಾಕಿ ಕೋಟೆಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಏನಕ್ಕೆ ಈ ಥರ ಮಾಡ್ಕೊಳ್ಳೋದು ಅಂದರೆ ಟುಟ್ಟಿ ಫುಟಿ ಸ್ವಲ್ಪ ಸ್ಟಿಕ್ಕಿ ಇರುತ್ತೆ, ಈ ಥರ ಹಾಕ್ಕೊಂಡ್ರೆ ಉದ್ರಾಗಿ ಇರುತ್ತೆ ಅಂದ್ಬಿಟ್ಟು ಹಾಕ್ಕೊಳ್ಳೋದು. ಇಲ್ಲಾಂದರೆ ಒಂದೇ ಕಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ ಟುಟ್ಟಿ ಫುಟಿ, ಅದಕ್ಕೋಸ್ಕರ. ಮತ್ತೆ ಒಂದು ಸರ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ಮೇಲೆ ನೋಡಿ ಪ್ರೀ ಮಿಕ್ಸ್ ಮತ್ತೆ ಮಾಡ್ಕೋತಾ ಇದ್ದೀನಿ. ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇಲ್ಲಿ ಮಿಕ್ಸ್ ಮಾಡೋದೇ ತುಂಬ ಮುಖ್ಯನೇ ಫ್ರೆಂಡ್ಸ್, ಆವಾಗಲೇ ಹೇಳ್ದಾಗ ನಿಮಗೆ. ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಬೇಕಿಂಗ್ ಸೋಡಾ ಯೂಸ್ ಮಾಡೋಂಗಿಲ್ಲ ಫ್ರೆಂಡ್ಸ್, ಬೇಕಿಂಗ್ ಪೌಡರ್ ಯೂಸ್ ಮಾಡಬೇಕು. 1 ಟೀ ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಪೌಡರ್ ಬೇಕು ಇಲ್ಲಿ, ಇದನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಪೌಡರ್ ಯಾವ ಟೈಮಲ್ಲಿ ಹಾಕಬೇಕಂದ್ರೆ ಇನ್ನೇನು ನೀವು ಬೇಕ್ ಮಾಡೋಕ್ಕೆ ಟಿಂಟ್ಗೆ ಹಾಕ್ಕೊತೀರಾ ಅನ್ನೋ ಟೈಮಲ್ಲಿ ಮಾತ್ರ ಹಾಕಬೇಕು. ಇಲ್ಲಾಂದರೆ ಬೇಕಿಂಗ್ ಪೌಡರ್ ಹಾಕಿ ನೀವು ಎತ್ತಿ ಇಡೋಂಗಿಲ್ಲ. ನೀವು ಬೇಕಿಂಗ್ ಪೌಡರ್ ಹಾಕಿದ್ಮೇಲೆ ಕೇಕ್ ಮಾಡ್ಕೊಂಡ್ಬಿಡಬೇಕು. ಆಮೇಲೆ ಇಲ್ಲಿ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕಿದ ತಕ್ಷಣ ಒಂದು 3ರಿಂದ 4 ಟೀ ಸ್ಪೂನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ. ಇಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಯಾವ ಥರ ಇರಬೇಕು ಅಂತ. ಕೇಕ್ ಮಾಡುವಾಗ ನಿಮಗೆ ಆವಾಗಲೇ ಹೇಳ್ದಂಗೆ ತುಂಬ ತೆಳ್ಳಗೆ ಬ್ಯಾಟರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ಬ್ಯಾಟರ್ ಹೋಗಿ ಫುಲ್ಲು ಕೆಳಗಡೆ ಕೂತ್ಕೊಂಡು ಕೇಕು ಜಾಸ್ತಿ ಪ್ಲಫಿ ಆಗೋಲ್ಲ. ಅದಕ್ಕೋಸ್ಕರ ನೋಡಿ ಸಾಕು, ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಇವಾಗ ನಾನಿಲ್ಲಿ ಈ ಥರದೊಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಬಟರ್ ಪೇಪರ್ ಇದೆ ನನ್ನ ಹತ್ರ. ಬಟರ್ ಪೇಪರ್ ಇಲ್ಲ ಅನ್ನೋರು ಏನು ಮಾಡಬೇಕು ಅಂದರೆ ಯಾವ ಪಾತ್ರೆಯಲ್ಲಿ ನೀವು ಕೇಕ್ನ ಮಾಡ್ತಿರಲ್ಲ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೈದಾ ಹಿಟ್ಟನ್ನ ಡಸ್ಟ್ ಮಾಡಿಕೊಂಡ್ರೆ ಸಾಕು, ಆರಾಮಾಗಿ ಕೇಕ್ ಬರುತ್ತೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಬಟರ್ ಪೇಪರ್ಗೆ ನಾನು ಆಯಿಲ್ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಈಸಿಯಾಗಿ ಕೇಕ್ ಬಂದುಬಿಡುತ್ತೆ ಅಂತ, ಕೆಳಗಡೆ ಹೋಗಿ ಅಂಟ್ಕೊಳ್ಳಲ್ಲ, ತೆಗಿಯುವಾಗ ನಮಗೆ ಕಷ್ಟ ಆಗಲ್ಲ ಅಂತ. ನೋಡಿ ಈ ಥರ ಮೈದಾ ಹಿಟ್ಟನ್ನು ಕೂಡ ಡಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಮೈದಾ ಹಿಟ್ಟನ್ನ ಡಸ್ಟ್ ಮಾಡ್ಕೊಂಬಿಡಿ. ಇವಾಗ ನಾವು ಕೇಕ್ನ ಅದೇನು ಕೇಕ್ ಬ್ಯಾಟರ್ ಇತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ಈ ಥರನೇ ಇರಬೇಕು, ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಎಲ್ಲ ಕೇಕ್ ಬ್ಯಾಟರ್ನು ಹಾಕ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಎಗ್ ಬೇಕಾಗಿಲ್ಲ, ಮೈದಾ ಬೇಕಾಗಿಲ್ಲ, ಅವನ್ ಇಲ್ಲ, ಏನೂ ಇಲ್ಲದೇ ನಾವು ಜಸ್ಟ್ 1 ಅವರಲ್ಲಿ ಕೇಕ್ ರೆಡಿ ಮಾಡ್ಕೋಬೋದು. 1 ಅವರ್ ಏನಕ್ಕಂದರೆ ಒಂದು 50 ನಿಮಿಷ ಬ್ಯಾಟರ್ ನೆನೆಯೋಕ್ಕೆ, ಇನ್ನು 50 ನಿಮಿಷ ಕೇಕ್ ಬೇಕಾಗೋಕ್ಕೆ. ನಮಗೆ ಒಂದು 2 ಅವರ್ ಬೇಕು. 2 ಅವರಲ್ಲಿ ನಾವು ಆರಾಮಾಗಿ ಕೇಕ್ ಮಾಡ್ಕೊಂಬಿಡ್ಬೋದು. ಇವಾಗ ನೋಡಿ ಇದನ್ನು 1 ಸತಿ 2 ಸತಿ ಟ್ಯಾಪ್ ಮಾಡ್ಕೊಂಬಿಡಿ ಈ ಥರ, ಅಂದರೆ ನೀಟಾಗಿ ಸೆಟ್ ಆಗಲಿ ಅಂತ. ನೋಡಿ ಇವಾಗ ಟ್ಯಾಪ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದ್ರ ಮೇಲೆ ನಾನು ಡ್ರೈ ಫ್ರೂಟ್ಸ್ ಆವಾಗಲೇ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಡ್ರೈ ಫ್ರೂಟ್ಸು ಫುಲ್ಲಿ ಆಪ್ಷನಲ್ ಇದೆ, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಅದು ಡ್ರೈ ಫ್ರೂಟ್ಸ್ ಬೇಕಾದಮೇಲೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಕೇಕ್ ಜೊತೆ ತಿನ್ನೋಕ್ಕೆ. ಇದು ಫ್ರೂಟ್ ಕೇಕು ಅಂತ ನೀವು ಅನ್ಬೋದು. ಇದನ್ನು ನಾನು ಮ್ಯಾಂಗೋ ಫ್ರೂಟ್ ಕೇಕ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೀವು ಕೂಡ. ಆಮೇಲೆ ಇವಾಗ ಯಾರು ಬೇಕಾದರೂ ಆರಾಮಾಗಿ ನಾನು ಹೇಳಿರೋ ಮೆಜರ್ಮೆಂಟ್ನ ಪರ್ಫೆಕ್ಟಾಗಿ ನೋಡ್ಕೊಂಡು ನೀವು ಮಾಡಿದ್ರೆ ಯಾರು ಬೇಕಾದರೂ ಮನೇಲಿ ಆರಾಮಾಗಿ ಕೇಕ್ನ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಇವಾಗ ಆಗಿದೆ. ಇವಾಗ ನಾನು ಆ ಕುಕ್ಕರ್ನ ಪ್ರೀ ಹೀಟ್ ಮಾಡೋಕ್ಕೆ ಸಾಲ್ಟ್ ಹಾಕಿ ಪ್ರೀ ಹೀಟ್ ಮಾಡೋಕ್ಕೆ ಎತ್ತಿಟ್ಟಿದ್ದೆ. ನಾನು ಕುಕ್ಕರ್ ಕೂಡ ಪ್ರೀ ಹೀಟ್ ಆಗಿದೆ. ನಾನಿಲ್ಲಿ ಒಂದು ಬಟ್ಲನ್ನ ಇಟ್ಕೊಂಡು ಅದ್ರ ಮೇಲೆ ಪಾತ್ರೆನ ಇಟ್ಟಿದ್ದೀನಿ. ನಿಮ್ಮ ಹತ್ರ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡ್ ಕೂಡ ಬಳಸ್ಬೋದು. ಇವಾಗ ಇದನ್ನು ನೋಡಿ ಇಲ್ಲಿ ಕುಕ್ಕರ್ ಲಿಡ್ ಇದೆ. ಕುಕ್ಕರ್ ಲಿಡ್ಗೆ ವಿಸಿಲ್ನೂ ಹಾಕೋಂಗಿಲ್ಲ, ಆಮೇಲೆ ರಬ್ಬರ್ನೂ ಹಾಕೋಂಗಿಲ್ಲ, ಎರಡೂ ತೆಗೆದುಬಿಡಿ. ನೋಡಿ ಇವಾಗ ಬಿಟ್ಬಿಟ್ಟಿದ್ದೀನಿ. ಇವಾಗ ಇದನ್ನು ನಾವು 50 ನಿಮಿಷದವರೆಗೂ ಟಚ್ ಮಾಡೋಂಗೇ ಇಲ್ಲ ಫ್ರೆಂಡ್ಸ್. ನೋಡಿ 50 ನಿಮಿಷ ಆದಮೇಲೆ ತೆಗೆದಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇವಾಗ ನಾವು ಚೆಕ್ ಮಾಡೋಣ. ಫಸ್ಟು ಒಂದೇ ಸರ್ತಿ ತೆಗಿಯೋಕ್ಕೆ ಹೋಗಬೇಡಿ. ಒಂದು ಟೂತ್ಪಿಕ್ಕೋ ಅಥವಾ ಈ ಥರ ಏನಾದ್ರು ಸ್ಪೂನ್ ಇದ್ದರೆ ನೋಡಿ, ಒಂದು ಚೂರು ಕೂಡ ಸ್ಟಿಕ್ಕಿ ಆಗಿಲ್ಲ, ಡ್ರೈ ಆಗಿ ಸ್ಪೂನ್ ಬಂದಿದೆ. ಇವಾಗ ನಮ್ಮ ಕೇಕ್ ಪರ್ಫೆಕ್ಟಾಗಿ ಬೆಂದಿದೆ ಫ್ರೆಂಡ್ಸ್. ನನಗೆ ಪರ್ಫೆಕ್ಟಾಗಿ 50 ನಿಮಿಷ ಬೇಕಾಗಿತ್ತು ಕೇಕ್ ಮಾಡೋಕ್ಕೆ. ಇವಾಗ ನೋಡಿ ಇದನ್ನು ನಾವು ಏನು ಮಾಡಬೇಕು ಅಂದರೆ ಇವಾಗ ತೆಗಿಯೋದು ಬೇಡ, ಇದನ್ನು ಒಂದು 2 ಅವರು ಈ ಥರ ಬಿಟ್ಬಿಡೋಣ. ನಿಮ್ಮ ಹತ್ರ ಒಂದು ಬಟ್ಟೆ ಇದ್ದರೆ ಬಟ್ಟೆ ಕೂಡ ಹಾಕೋಬೋದು. ಅಲ್ಯೂಮಿನಿಯಂ ಫೈಲ್ ಬೇಕು ಅಂತ ಏನಿಲ್ಲ, ನೀವು ಒಂದು ಬಟ್ಟೆ ಇದ್ದರೆ ಬಟ್ಟೆ ಕೂಡ ಹಾಕ್ಕೊಂಡು ಒಂದು 2 ಅವರ್ ಬೇಡ ಅಂದ್ರೂ ಒಂದು ½ ಅವರ್ ಆದರೂ ಬಿಟ್ಬಿಡಿ. ಯಾಕಂದರೆ ಕೇಕ್ ತಣ್ಣಗಾಗಲಿ, ಆಮೇಲೆ ಅದ್ರೊಳಗಡೆ ಏನಾದರೂ ಸ್ವಲ್ಪ ಮಾಯ್ಶ್ಚರ್ ಇದ್ದರೂ ಕೂಡ ಅದು ಕರೆಕ್ಟಾಗಿ ಆಗಿಬಿಡುತ್ತೆ ಅಂತ, ಡ್ರೈ ಆಗಿಬಿಡುತ್ತೆ ಅಂತ. ನೋಡಿ ನಾನು ಒಂದು ½ ಅವರ್ ಆದಮೇಲೆ ತೆಗೆದಿದ್ದೀನಿ ಫ್ರೆಂಡ್ಸ್. ಕೇಕ್ ತೋರಿಸ್ತೀನಿ ನೋಡಿ, ಎಷ್ಟು ಒಳ್ಳೆ ಕಲರ್ ಬಂದಿದೆ.
ನೋಡಿ ಬ್ಯಾಕ್ ಸೈಡಲ್ಲೂ ನೋಡ್ತಾ ಇರ್ಬೋದು, ಈ ಥರ ಪರ್ಫೆಕ್ಟಾಗಿ ಕಲರ್ ಬರಬೇಕು ಕೇಕ್ಗೆ. ಬ್ಯಾಕ್ ಸೈಡಲ್ಲಿ ಆಮೇಲೆ ಡ್ರೈ ಫ್ರೂಟ್ಸ್ ಕೂಡ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಕರೆಕ್ಟಾಗಿ ಗೋಲ್ಡನ್ ಕಲರ್ ಆಗಿದೆ ಅಂತ. ಆಮೇಲೆ ಇಲ್ಲಿ ಪಾತ್ರೆ ಕೂಡ ತೋರಿಸ್ತೀನಿ ನೋಡಿ, ನಾನು ಇದೇ ಪಾತ್ರೆಯಲ್ಲಿ ಕೇಕ್ ಮಾಡಿದ್ದು, ಎಲ್ಲೂ ಒಂಚೂರು ಕೂಡ ಅಂಟಿಲ್ಲ, ಎಷ್ಟು ನೀಟಾಗಿ ಕ್ಲೀನಾಗಿ ಕೇಕ್ ಬಂದಿದೆ ನೋಡ್ತಾ ಇರ್ಬೋದು ನೀವು ಕೂಡ. ಇದೇ ಥರ ನೀವು ಕೂಡ ಮಾಡಿದ್ರೆ ನೀವು ಇದೇ ಥರ ಕೇಕ್ನ ಪರ್ಫೆಕ್ಟಾಗಿ ಮಾಡ್ಬೋದು ಮನೇಲೆ. ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಕೇಕ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.